ಹಲೋ ಸ್ನೇಹಿತರೆ, ನಿಮಗೆ ಒಂದು ಕುರ್ತಾ ಟಾಪ್ ಕಟ್ಟಿಂಗ್ ಪೇಪರಲ್ಲಿ ಯಾವ ರೀತಿಯಲ್ಲಿ ಮಾಡಿ ಅದರ ಫ್ರಂಟ್ ನೆಕ್ಕನ್ನು ಯಾವ ಡಿಸೈನಲ್ಲೆಲ್ಲ ಕಟ್ ಮಾಡಬಹುದು ಅಂತ ತೋರಿಸ್ತೇನೆ. ಒಂದು ಡಿಸೈನಲ್ಲಿ ಕಟ್ ಮಾಡುವುದು ಹೇಗೆ ಎಂದು ತೋರಿಸ್ತೇನೆ. ನಿಮಗೆ ಆಲ್ರೆಡಿ ಗೊತ್ತಿರ್ಬೋದು ಕುರ್ತಾ ಯಾವ ರೀತಿಯಲ್ಲಿ ಕಟ್ ಮಾಡೋದು ಅಂತ. ಆದರೂ ನಾನು ಒಂದು ಸಿಂಪಲಾಗಿ ಒಂದು ಕುರ್ತಾ ಕಟ್ಟಿಂಗನ್ನು ನಿಮಗೆ ಸಿಂಪಲಾಗಿ ಬೇಗ ತೋರಿಸಿ ಫ್ರಂಟ್ ನೆಕ್ ಕಟ್ ಮಾಡೋ ವಿಧಾನವನ್ನು ತೋರಿಸ್ತೇನೆ. ಇದರಲ್ಲಿ ನಾನು ಆಲ್ರೆಡಿ ಒಂದು ಬರೆದಿಟ್ಕೊಂಡಿದ್ದೀನಿ, ಒಂದು ಟಾಪ್ ಯಾವ ರೀತಿಯಲ್ಲಿ ಮಾರ್ಕ್ ಮಾಡಿ ಅಳತೆ ತೆಗೆದುಕೊಳ್ತೀನಿ. ಇದನ್ನು ಒಂದು ನಿಮಗೆ ಸಿಂಪಲಾಗಿ ಒಂದು ತೋರಿಸಲಿಕ್ಕಾಗಿ ನಾನು ಒಂದು ಪೇಪರ್ ಕಟ್ಟಿಂಗ್ ಮಾಡಿ ತೋರಿಸ್ತೇನೆ. ಇದರಲ್ಲಿ ನೆಕ್ ಯಾವ ರೀತಿಯಲ್ಲಿ ಡಿಸೈನಲ್ಲಿ ಕಟ್ ಮಾಡಿ ತಗೊಂಡಿದ್ದೀನಿ ಅಂತ. ಇದರಲ್ಲಿ ನಾನು ಎರಡು ಭಾಗ ಮಾಡಿ ಒಂದು ಪೇಪರನ್ನು ಕಟ್ ಮಾಡಿದ್ದೇನೆ. ಫ್ರಂಟ್ ಬ್ಯಾಕಿಗೂ ಮತ್ತು ಎರಡು ಭಾಗವಾಗಿ ಫೋಲ್ಡ್ ಮಾಡಿ ಬೇರೆ ಕಟ್ಟಿಂಗ್ ಆಗಿ ತಗೊಂಡಿದ್ದೇನೆ. ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ನಾನು ಫುಲ್ ಡೀಟೇಲ್ ಹಾಕ್ತೇನೆ, ಕುರ್ತಾ ಫುಲ್ ಸೆಟ್ಟಿಂಗ್ ಕಟ್ ಮಾಡೋದು ಹೇಗೆ ಅಂತ. ಇದೊಂದು ನಾನು ನೋಡ್ಕೊಳ್ಳಿ, ನೆಕ್ಕನ್ನು ನಾನು 7 ಉದ್ದಕ್ಕೆ ಇಟ್ಕೊಳ್ತೇನೆ. ಮಾರ್ಕ್ ಹಾಕಿದ್ದನ್ನು ನಿಮಗೆ ತೋರಿಸ್ತೇನೆ. ಉದ್ದ ಕೂಡ ಕಂಕುಲ ಉದ್ದ ಕೂಡ ಆರ್ಮೋಲ್ ಡೌನಿಂಗ್ ಕೂಡ 7ಕ್ಕೆ ಇಟ್ಕೊಂಡಿದ್ದೇನೆ. 1.5 ಒಳಭಾಗದಿಂದ ಆರ್ಮೋಲ್ ಡೌನಿಂಗಿಂದ 1 ಕಾಲಿಗೆ ಇನ್ನೊಂದು ಮಾರ್ಕ್ ಹಾಕಿ. ಇದು ನೆಕ್ ಫ್ರಂಟ್ ನೋಡ್ಕೊಳ್ಳಿ. ನೆಕ್ಕಿಗೆ ನಾನು 7 ಉದ್ದ ಮತ್ತು ಹಾಕಿ ಒಂದು ಕ್ರಾಸ್ 7 ಉದ್ದ 3.5 ಅಗಲಕ್ಕೆ ಒಂದು ಕ್ರಾಸ್ಗೆ ಇದೇ ಡಿಸೈನಲ್ಲಿ ಒಂದು ಕಟ್ ಮಾಡಿದ್ದೇನೆ. ಡಿಸೈನ್ ನೋಡ್ಕೊಳ್ಳಿ, 7 ಉದ್ದ 3.5 ಅಗಲಕ್ಕೆ ಒಂದು ಮಾರ್ಕ್ ಮಾಡಿ ಡಿಸೈನಿಗೆ ಮಾರ್ಕ್ ಮಾಡಿದ್ದೇನೆ. ಇದು ನಿಮಗೆ ಪಾಯಿಂಟ್ ಇದೆ. ಸುತ್ತಳತೆ ಕೂಡ 10ಕ್ಕೆ 4ರಿಂದ 1 ಭಾಗ 40 ಇದೆ. 4ರಿಂದ 1 ಭಾಗ ಆದರೆ 10ಕ್ಕೆ ಒಂದು ಮಾರ್ಕ್, 11ಕ್ಕೆ ಕಟ್ಟಿಂಗ್ ಉದ್ದಕ್ಕೆ 11.5 ಉದ್ದ ಅಳತೆಗೆ ಒಂದು ಮಾರ್ಕ್ ಮಾಡಿ ಆ ಮಾರ್ಕ್ ಫಿಟ್ಟಿಂಗನ್ನು ಮಧ್ಯ ಭಾಗಕ್ಕೆ 10 ಮೇಲಿದ್ದರೆ 9.5 ಸೊಂಟ ಪಟ್ಟಿಗೆ ಬರ್ತದೆ. ಅದರ ನಂತರ 9ಕ್ಕೆ ಕೆಳಭಾಗಕ್ಕೆ ನೋಡ್ಕೊಳ್ಳಿ, ಮಧ್ಯ ಸೊಂಟ ಪಟ್ಟಿಗೆ ಕೂಡ 2ಕ್ಕೆ ನಾನು ಹಾಕ್ತೇನೆ. ಕೆಳಭಾಗ ಕಟ್ಟಿಂಗಿನ ಭಾಗಕ್ಕೆ ಕೂಡ ಒಂದು ಅದೇ ಪಾಯಿಂಟಿಗೆ ಮಾರ್ಕ್ ಹಾಕ್ತಾ ಬರ್ತೇನೆ. ಕೆಳಭಾಗದ ಟಾಪ್ ಅಳತೆದರಲ್ಲಿ ನಿಮಗೆ ಅಗಲಕ್ಕೆ ಬಿಡಿಸಿ ನೋಡುವ ಎಷ್ಟು 10 ಪಾಯಿಂಟಿಗೆ ಫಿನಿಶ್ ಇದ್ದರೆ ಒಂದು ಹ್ಯಾಡ್ ಮಾಡಿ 11ಕ್ಕೆ ಇದೇ ಪ್ರಕಾರ ಒಂದು ಮಾರ್ಕ್ ಮಾಡಿ. ಇದನ್ನು ನೀವು ಆಲ್ರೆಡಿ ಮಾರ್ಕ್ ಮಾಡಿದ್ದೀವಿ. ನಿಮಗೆ ಬ್ಯಾಕ್ ನೆಕ್ ಯಾವ ರೀತಿಯಲ್ಲಿ ಬೇಕು ನೋಡ್ಕೊಳ್ಳಿ. ಫ್ರಂಟಿಗೆ ಒಂದು ಗೆರೆ ಹಾಕಿದ್ದೀನಿ, ಅಲ್ಲಿಗೆ ಪುನಃ ಬ್ಯಾಕ್ ನೆಕ್ಕಿಗೆ ಒಂದು ಗೆರೆ ಹಾಕಿ ಒಂದು ಸ್ಕ್ವೇರ್ ಡಿಸೈನಲ್ಲಿ ಒಂದು ಮಾರ್ಕ್ ಮಾಡಿ. ಫ್ರಂಟ್ ಡಿಸೈನ್ ಮಾಡಿದರೆ ಇದೊಂದು ಸ್ಕ್ವೇರ್ ಆಕಾರಕ್ಕೆ, ಬ್ಯಾಕ್ ಸ್ಕ್ವೇರಲ್ಲಿ ಸಾಕಾಗ್ತದೆ. ಫ್ರಂಟ್ ನಮಗೆ ಬ್ಲೌಸಲ್ಲಿ ನಾವು ಬ್ಯಾಕ್ ನೆಕ್ ಡಿಸೈನ್ ಕೊಟ್ಟರೆ ಟಾಪಲ್ಲಿ ಆಲ್ರೆಡಿ ನಾವು ತುಂಬ ಡಿಸೈನಲ್ಲಿ ಮಾಡಿದ್ದೇವೆ. ಆಗೋದರಿಂದ ನಾನು ಇದು ನಿಮಗೆ ಹೇಳ್ತೇನೆ, ಬ್ಯಾಕಲ್ಲಿ ಸ್ಕ್ವೇರ್ ಸಾಕು. ಸಿಂಪಲ್ ಆಗಿದೆ ಒಂದು ತೋರಿಸ್ದಾದ್ರೆ ಇದನ್ನು ನಾನು ಯಾವ ರೀತಿಯಲ್ಲಿ ಕಟ್ ಮಾಡೋದು ತೋರಿಸ್ತೇನೆ. ಇನ್ನು ಇದನ್ನು ನಾನು ಬೇರೆ ಡ್ರಾಯಿಂಗ್ ಮಾಡಿ ಫುಲ್ ಕುರ್ತಾ ಸೆಟ್ ಯಾವ ಅಳತೆ ಪ್ರಕಾರ ಕಟ್ಟಿಂಗ್ ಮಾಡೋದು ಫುಲ್ ಡೀಟೇಲ್ ಹಿಂದಿನ ವೀಡಿಯೋದಲ್ಲಿ ಹಾಕ್ತೇನೆ, ಮುಂದಿನ ವೀಡಿಯೋದಲ್ಲಿ ಹಾಕ್ತೇನೆ. ಇದನ್ನು ನೀವು ಸ್ಕಿಪ್ ಮಾಡಿದ್ರೆ ಕೊನೆ ತನಕ ನೋಡಿದರೆ ನಿಮಗೆ ಇದರ ಬ್ಯಾಕ್ ನೆಕ್ ಫುಲ್ ಡೀಟೇಲ್ಸ್ ಮತ್ತು ಫ್ರಂಟ್ ನೆಕ್ ಯಾವ ರೀತಿಯಲ್ಲಿ ನಾವು ಫ್ರಂಟ್ ನೆಕ್ಕನ್ನು ಯಾವ ಡಿಸೈನಲ್ಲಿ ಮಾರ್ಕಿಂಗ್ ಮಾಡಿದ್ದೇವೆ ನೋಡುವಾಗ ಸಿಂಪಲ್ ಆಗಿ ಉಂಟು. ಮಾರ್ಕ್ ಮಾಡುವಾಗ ಬ್ಯೂಟಿಫುಲ್ ಆದ ಡಿಸೈನ್ ಕೂಡ ಇದರಲ್ಲಿ ಬರ್ತದೆ ನೋಡ್ಕೊಳ್ಳಿ. ಡಬಲ್ ಆಗಿ ನಾವು ಕಟ್ಟಿಂಗ್ ಮಾಡಿದ್ದೇವೆ. ಸಿಂಪಲಾಗಿ ನೋಡಲಿಕ್ಕೆ ಸಿಂಪಲ್ ಆದಿದ್ದರೂ ಡಿಸೈನ್ ಬ್ಯೂಟಿಫುಲ್ ಆಗಿ ಬಂದಿದೆ. ಅದರ ಫ್ರಂಟ್ ಡಿಸೈನ್ ಇದೇ ಪ್ರಕಾರ ಬ್ಯಾಕ್ ಡಿಸೈನ್ ಆಗಿ ಬ್ಲೌಸ್ಗೂ ಕೂಡ ಇದನ್ನು ಕಟ್ ಮಾಡ್ಬೋದು. ಇದರ ಅಳತೆ ನಾನು ಈಗ ತೋರಿಸ್ತಾ ಇದ್ದೇನೆ ಯಾವ ಡಿಸೈನಲ್ಲಿ ಕಟ್ ಮಾಡ್ಬೋದು ಅಂತ. ಸ್ಕ್ವೇರ್ ಬ್ಯಾಕ್ ನೆಕ್ಕನ್ನು ಸ್ಕ್ವೇರ್ ಪ್ರಕಾರವೇ ಕಟ್ ಮಾಡಿದ್ದೇನೆ. ಫ್ರಂಟ್ ಟಾಪ್ ಕುರ್ತಾದಲ್ಲಿ ಫ್ರಂಟ್ ಡಿಸೈನ್ ಬಂದಿರೋದ್ರಿಂದ ಬ್ಯಾಕಿಗೆ ಸಿಂಪಲ್ ಆದ ಒಂದು ಡಿಸೈನ್ ಮಾತ್ರ ಕೊಟ್ಟದ್ದು. ಫ್ರಂಟ್ ಡಿಸೈನ್ ನೋಡಿ, ಇದೇ ಪ್ರಕಾರ ಫ್ರಂಟ್ ಡಿಸೈನ್ ಕಟ್ ಮಾಡಿದರೆ ಪರ್ಫೆಕ್ಟಾಗಿ ಬರ್ತದೆ. ಇನ್ನು ನಾನು ಸ್ಲೀವ್ ಯಾವ ರೀತಿಯಲ್ಲಿ ಸಿಂಪಲ್ ಆಗಿದೆ ಸ್ಲೀವ್ ಒಂದು ಕಟ್ ಮಾಡಿ ತೋರಿಸ್ತೇನೆ ನೋಡ್ಕೊಳ್ಳಿ. ಇದೇ ಥರ ಫೋಲ್ಡ್ ಮಾಡಿ ಇದನ್ನು ಯಾವ ರೀತಿಯಲ್ಲಿ ಫೋಲ್ಡ್ ಮಾಡ್ಬೋದು ನಿಮಗೆ. ಇದನ್ನೊಂದು ಫ್ಯಾಬ್ರಿಕ್ ತೆಗೆದುಕೊಂಡು ದೊಡ್ಡ ಫ್ಲವರ್ಸ್ ಪೇಪರಲ್ಲಿ ಕಟ್ ಮಾಡಿ ತೋರಿಸ್ತೇನೆ. ಮತ್ತು ಯಾವ ಉದ್ದ ಅಳತೆ ಉಂಟು 10 ಇದ್ದರೆ 11ಕ್ಕೆ ಅಳತೆ ತಗೊಂಡು ಮೇಲೆ ಅರ್ಧ ಮಾರ್ಜಿನ್, ಕೆಳಭಾಗಕ್ಕೆ ಅರ್ಧ ಮಾರ್ಜಿನ್ಗೆ ತಗೊಂಡು 3.5 3 ಕಾಲಿಗೆ ಒಂದು ಆರ್ಮೋಲ್ ಡೌನಿಂಗ್ಗೆ ತಗೊಂಡಿದ್ದೇನೆ. ಇದು 11 ಅಳತೆ ಉದ್ದ ಉಳ್ಳ 10 ಅಳತೆ ಫಿನಿಶ್ ಆಗಿ 11ಕ್ಕೆ ತಗೊಂಡ ಪ್ರಕಾರ ಇಷ್ಟಕ್ಕೆ ನಾನು ಮಾರ್ಕ್ ಹಾಕಿ ಸ್ಲೀವ್ ಕಟ್ಟಿಂಗಿಗೆ ಮಾರ್ಕ್ ಮಾಡ್ತೇನೆ. ಸ್ಲೀವ್ ಲೂಸ್ ಕೂಡ 5 ಇದೆ, 2 ಇಂಚ್ ಆ್ಯಡ್ ಮಾಡಿ
ಫ್ರಂಟಿಂದ ಸ್ವಲ್ಪ ಒಂದು ಅರ್ಧ ಇಂಚ್ ಜಾಸ್ತಿ ತಗೊಳ್ಬೇಕಾಗ್ತದೆ ಫ್ರಂಟ್ ಸ್ಲೀವಿಂದ. ಅದನ್ನು ಕಟ್ ಮಾಡಿ ತಗೊಳ್ತಾ ಇದ್ದೇನೆ. ನಾನು ಇದೇ ರೀತಿ ಕಟ್ ಮಾಡಿ ತೆಗೆದರೆ ಕರೆಕ್ಟಾಗಿ ಬರ್ತದೆ. ಇದೇ ರೀತಿ ಕಟ್ ಮಾಡಿ ತೆಗೆಯಿರಿ. ಇದನ್ನು ಇದೇ ರೀತಿಯಲ್ಲಿ ಕಟ್ ಮಾಡಿ ನೋಡಿ, ಕರೆಕ್ಟಾಗಿ ಬಂದಿದೆ ಫ್ರಂಟ್ ಪಾರ್ಟ್ ಕೂಡ. ಹಾಗಾದರೆ ಎಲ್ಲ ಡಿಸೈನ್ ಕುರ್ತಾಗಳನ್ನು ಕಟ್ ಮಾಡಿ ಫ್ರಂಟ್ ಮತ್ತು ಬ್ಯಾಕ್ ಡಿಸೈನ್ ಕಟ್ ಮಾಡ್ಬೋದು. ನಿಮಗೆ ಈ ಚಾನಲ್ ಇಷ್ಟವಾದರೆ ಸಬ್ಸ್ಕ್ರೈಬ್ ಮಾಡಿ, ಇಷ್ಟವಾದರೆ ಲೈಕ್ ಮಾಡಿ.